ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಯುದ್ಧದಿಂದ ಭಾರತ ನಲುಗಿ ಹೋಗಿದೆ. ಪ್ರಮುಖವಾಗಿ ಈ ತೈಲ ಮತ್ತು LPGಯ ಸಾಗಾಟ ನಿಂತು ಹೋಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೋಂಟ್ ವರಿ, ನಮ್ಮ ಹತ್ರ ಸ್ಟಾಕ್ ಇದೆ, 20 ರಿಂದ 25 ದಿನಕ್ಕೆ ಆಗುವಂತಹ ಸಿಲಿಂಡರ್ಗಳನ್ನ ನಾವು ಸಪ್ಲೈ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದ್ರು ಕೂಡ ಈ ಕ್ಷಣಕ್ಕೂ ನಮ್ಮ ರಾಜ್ಯ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಸಿಲಿಂಡರ್ಗಳು ಸಿಗದೆ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಹಿಂಗೆ ಪರಿಸ್ಥಿತಿ ಮುಂದುವರೆದ್ರೆ ಮುಂದೆ ಪೆಟ್ರೋಲ್ ಡೀಸೆಲ್ ಕೂಡ ಸಿಗಲ್ವಾ ನಮಗೆ ಅನ್ನುವಂಥ ಆತಂಕ ಜನರಲ್ಲಿ ಶುರುವಾಗಿದೆ. ಇದೆಲ್ಲದಕ್ಕೂ ಕೂಡ ಕಾರಣ ಯುದ್ಧ ಹಾಗಾದ್ರೆ ಮುಕ್ತಾಯ ಆದರೆ ಮಾತ್ರ ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತಾ ಅಥವಾ ಪರ್ಯಾಯ ಮಾರ್ಗಗಳು ದೇಶದ ಹತ್ತಿರ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಕೇಂದ್ರ ಸರ್ಕಾರ ಇನ್ಫ್ಯಾಕ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಹೇಳ್ತಾ ಇರೋದು ಒಂದು ಮಾತು, ಡೋಂಟ್ ವರಿ, ಹಾರ್ಮುಜ್ ಜಲಸಂಧಿ ಬಂದಾದ್ರೆ ಏನು, ನಮ್ಮ ಸಪೋರ್ಟಿಗೆ ನಿಂತ್ಕೊಂಡಿದೆ 40 ದೇಶಗಳು. 40 ದೇಶಗಳಿಂದ ಈ ಕ್ಷಣಕ್ಕೂ ನಾವು ತೈಲವನ್ನ ತರಿಸ್ತೀವಿ, ಸಿಲಿಂಡರ್ ಅನ್ನ ತರಿಸ್ತೀವಿ, ನಿಮ್ ಯಾರಿಗೂ ಕೂಡ ಸಮಸ್ಯೆ ಮಾಡಲ್ಲ ಅಂತ. ಬಟ್ ಈ ಆಶ್ವಾಸನೆಯಾಗಿ ಉಳಿತಾ ಇದೆಯಾ? ಯಾಕೆ ಸಿಲಿಂಡರ್ನ ಅಭಾವ ಇಷ್ಟು ತ್ವರಿತಗತಿಯಲ್ಲಿ ತಲೆದೂರಿದೆ ದೇಶದಾದ್ಯಂತ ಅನ್ನೋದು ಪ್ರಶ್ನೆ ಇದೆ. ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ರಾಜ್ಯದಾದ್ಯಂತ ಯಾವ ರೀತಿಯ ಪರಿಸ್ಥಿತಿ ಇದೆ ಎಲ್ಲದರ ಕುರಿತು ಅಪ್ಡೇಟ್ಸ್ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ದೇಶದಾದ್ಯಂತ LPG ಸಿಗದೆ ಅಂದ್ರೆ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ಗಳು ಆರಂಭಿಕ ಹಂತವಾಗಿ ಸಿಗ್ತಾ ಇಲ್ಲ. ಈಗ ಮನೆಗೆ ಯೂಸ್ ಮಾಡ್ತಿರಲ್ಲ ಗೃಹ ಬಳಕೆಯ ಸಿಲಿಂಡರ್ಗಳು, ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಅದ್ರ ಹತ್ರ ಬೇಕಾದಂತಹ ಪೂರೈಕೆ ಮಾಡೋದಕ್ಕೆ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಕೇಂದ್ರ ಹೇಳ್ತಾ ಇರೋದು. ಮಧ್ಯಪ್ರಾಚ್ಯ ಮಹಾಯುದ್ಧ, ಭಾರತದಲ್ಲಿ ಅನ್ನಕ್ಕೆ ಹಾಹಾಕಾರ ಶುರುವಾಗಿದೆ. ಗ್ಯಾಸ್ ಎಮರ್ಜೆನ್ಸಿಯಿಂದ ರಾಜ್ಯದಾದ್ಯಂತ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ಹೋಟೆಲ್ಗಳು ಬಂದಾಗಿದೆ. ಓಪನ್ ಇದ್ರೂ ಕೂಡ ದೋಸೆ ವಡೆ ಎಲ್ಲವನ್ನ ಕೂಡ ಕಟ್ ಮಾಡಿದ್ದಾರೆ. ಮೆನುವಲ್ಲಿ ಇರೋದೆಲ್ಲ ಸಿಗಲ್ಲ. ಒಂದೆರಡು ತಿಂಡಿ ಊಟ ಅಷ್ಟೇ ಸಿಗೋದು. ನಿಮ್ಗೆ ಡಿಮ್ಯಾಂಡ್ ಎಲ್ಲ ಮಾಡಂಗಿಲ್ಲ, ಇರೋದನ್ನ ತಿನ್ಕೊಂಡು ಬರ್ಬೇಕಷ್ಟೇ. ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪ್ರಯಾಣಿಕರು ಕೂಡ ಪರದಾಡ್ತಿದ್ದಾರೆ. ಕಾರಣ CNG ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಗಂಡಾಂತರದ ಜೊತೆಗೆ ಪೆಟ್ರೋಲ್ ಡೀಸೆಲ್ ಕೂಡ ಸಿಗಲ್ವಾ ಈ ಆತಂಕ ಇದೆ. ಕಂಪ್ಲೀಟ್ ಆಗಿ ಆಯಿಲ್ ಸಾಗಾಟ ನಿಂತು ಹೋಗಿರೋ ಕಾರಣದಿಂದ ಗ್ಯಾಸ್ ಟ್ರಬಲ್ ಡೀಲರ್ಗಳೇ ಅಭಾವವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಗ್ಯಾಸ್ ಕೊರತೆ, ರೇಟ್ ಮತ್ತಷ್ಟು ಡಬಲ್ ಆಗಿ ಹೋಗುತ್ತಾ? ಗ್ಯಾಸ್ ಡೀಲರ್ಗಳಿದ್ದಾರಲ್ಲ ಅವ್ರ ಹತ್ರ ಸ್ಟಾಕ್ ಇದೆ ಬಟ್ ಕೊಡೋದಕ್ಕೆ ಹಿಂಜರಿತಿದ್ದಾರೆ. ಇರುವ ಸಮಸ್ಯೆಯನ್ನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಹಂಗಾಗಿ ಇಷ್ಟು ಹೈಪ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಕೆಲವರು ಮಾತಾಡ್ತಿದ್ದಾರೆ. ಎಡವಿದ್ದು ಯಾರು? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ. ದೇಶದಾದ್ಯಂತ ಸೃಷ್ಟಿಯಾಗಿರುವ ಈ ಆರ್ಥಿಕ ದುಸ್ಥಿತಿಗೆ ಹೊಣೆ ಯಾರು? ಮಧ್ಯಪ್ರಾಚ್ಯದ ಮಹಾಯುದ್ಧ, ಭಾರತದಲ್ಲಿ ಆಲ್ರೆಡಿ 13ನೇ ದಿನಕ್ಕೆ ಅನ್ನಕ್ಕಾಗಿ ಪರದಾಟ ಮುಂದುವರಿತಾ ಇದೆ. ಪಾಪ ಜನ ಹೋಟೆಲ್ಗೆ ಹೋದ್ರೆ ಊಟ ತಿಂಡಿ ಯಾವುದೂ ಸಿಗ್ತಾ ಇಲ್ಲ. ಹಸಿವಿನಿಂದ ಕೆಲಸಕ್ಕೆ ಹೋಗ್ಬೇಕಾದಂತಹ ಪರಿಸ್ಥಿತಿ. ಅನಿವಾರ್ಯವಾಗಿ ಮನೆಯಲ್ಲಿದ್ರೆ ಓಕೆ, ಮನೆಯಲ್ಲಿ ಏನೂ ವ್ಯವಸ್ಥೆ ಇಲ್ಲದೆ ಕಂಪ್ಲೀಟ್ ಆಗಿ ಹೋಟೆಲ್ಗಳ ಮೇಲೆ ಡಿಪೆಂಡ್ ಆಗಿರೋರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಊಟ ಸಿಗ್ತಾ ಇಲ್ಲ, ತಿಂಡಿ ಸಿಗ್ತಾ ಇಲ್ಲ. ಇವತ್ತು ಸಿಕ್ಕರೂ ಕೂಡ ಕೆಲವೊಂದಷ್ಟು ಕಡೆ ನಾಳೆಯಿಂದ ಅದು ಕೂಡ ಇರಲ್ಲ ಅಂತ ಕಂಪ್ಲೀಟ್ ಆಗಿ ಬಂದ್ ಆಗಿ ಹೋಗುತ್ತೆ ಅಂತ ಹೋಟೆಲ್ಗಳು. ಫುಟ್ಪಾತ್ ಮೇಲೆ ಇರುವಂತಹ ಹೋಟೆಲ್ಗಳನ್ನ ನಡೆಸೋದು ಕೂಡ ಕಷ್ಟ. ಯಾಕ್ರಿ ಜಸ್ಟ್ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಡಿಪೆಂಡ್? ನಾವು ಹಳೆ ಕಾಲಕ್ಕೆ ಹೋಗ್ತೀವಿ ಬಿಡಿ, ನಾವು ಸೌದೆ ಒಲೆ ಅಡಿಗೆ ಮಾಡ್ತೀವಿ ಬಿಡಿ ಅನ್ನಕ್ಕೂ ಇಲ್ಲ. ಸೌದೆ ಏನು ಸಿಕ್ಕಿಬಿಡುತ್ತಾ ಕೇಳಿದ ತಕ್ಷಣ? ಹಿಂಗ್ ಪರಿಸ್ಥಿತಿ ಬರುತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತಾ? ಯಾರು ಕೂಡ ಪ್ರಿಪೇರ್ ಆಗಿಲ್ಲ ಇದಕ್ಕೆ ಅಂತ. ಮೊದಲ ಬಾರಿ ಭಾರತದಲ್ಲಿ ಸಿಲಿಂಡರ್ಗಾಗಿ ಇಷ್ಟೆಲ್ಲ ಪರದಾಟ ಆಗ್ತಾ ಇರೋದು ಮೊದಲ ಬಾರಿ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಓಕೆ, ರಾಜ್ಯದಾದ್ಯಂತ ಯಾವ ರೀತಿ ಪರಿಸ್ಥಿತಿ ಇದೆ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ 2 ಆಯಾಮಗಳಲ್ಲಿ 2 ಜಾಗಗಳಿಂದ ನಮ್ಮ ಇಬ್ಬರು ಪ್ರತಿನಿಧಿ ಮಾಹಿತಿ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೆಜೆಸ್ಟಿಕ್ ನಿಂದ ಸಂಗಮೇಶ್ ಇದ್ರೆ, ಗಿರೀಶ್ ಕೂಡ ಶೇಷಾದ್ರಿಪುರಂನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನೇರವಾಗಿ ಗಿರೀಶ್ ಹತ್ರ ಹೋಗ್ಬಿಡ್ತೀನಿ. ಗಿರೀಶ್, ಹೆಂಗಿದೆ ಶೇಷಾದ್ರಿಪುರಂನಾದ್ಯಂತ? ಹೋಟೆಲ್ಗಳು ಓಪನ್ ಇದೆಯಾ ಅಥವಾ ಬಹುತೇಕ ಕ್ಲೋಸ್ ಅನ್ನುವಂತ ಪರಿಸ್ಥಿತಿ ಕಾಣಿಸ್ತಾ ಇದೆಯಾ? ಜನರ ಪರದಾಟ ನೋಡೋದಕ್ಕೆ ಸಿಗ್ತಾ ಇದೆಯಾ? ಹೇಗೆ?
ಶ್ರುತಿ, ಮಾರ್ನಿಂಗ್ ಇಂದ ನಾವೇನು ಹೋಟೆಲ್ಗಳಿಗೆ ವಿಸಿಟ್ ಅನ್ನ ಮಾಡಿ ಅಲ್ಲಿನ ಒಂದು ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೀವಿ. 10ರಲ್ಲಿ 1-2 ಹೋಟೆಲ್ಗಳು ಈಗಾಗಲೇ ಏನು ತಮ್ಮ ಬಾಗಿಲನ್ನು ಎಳೆದುಕೊಂಡು ಮನೆಗೆ ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ಅತಿ ಪ್ರಮುಖವಾದಂತಹ ಕಾರಣ ಏನು ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವ ಯುದ್ಧ ಏನಿದೆ, ಆ ಒಂದು ಯುದ್ಧದಿಂದ ಭಾರತಕ್ಕೆ ಬರಬೇಕಿದ್ದ ಸಿಲಿಂಡರ್ಗಳಾಗಿರ್ಬೋದು, ಅದೇ ರೀತಿ ಗ್ಯಾಸ್ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳು ಬರ್ತಾ ಇಲ್ಲ. ಈ ಒಂದು ಪ್ರಮುಖ ಕಾರಣದಿಂದ ಬೆಂಗಳೂರಿನ ಏನು ಪ್ರಮುಖ ಹೋಟೆಲ್ಗಳು ಬಾಗಿಲನ್ನು ಹಾಕೊಂಡಿದ್ದಾರೆ. ಆದ್ರೆ ಪ್ರಸ್ತುತವಾಗಿ ನಾನು ಶೇಷಾದ್ರಿಪುರಂನ ಏನು ನ್ಯೂ ಭೀಮಾ ಗಾರ್ಡನ್ ಹೋಟೆಲ್ ನಾನಿದ್ದೇನೆ. ಇಲ್ಲಿನ ಓನರ್ ಏನಿದ್ದಾರೆ ಇವರು ಹೇಳುವ ರೀತಿಯ ಬೇರೆ ಇದೆ. ಯಾಕಂದ್ರೆ ಯಾವುದೇ ರೀತಿಯ ಒಂದು ತೊಂದರೆ ಆದ್ರೂ ಕೂಡ ನಾನು ಹೋಟೆಲ್ ನನ್ನ ಮುಚ್ಚೋದಿಲ್ಲ ಅನ್ನೋದು ಅವರ ಮಾತು. ಅವರ ಬಾಯಿಂದಲೇ ಕೇಳ್ತಾ ಹೋಗೋಣ ಯಾವ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದಾರೆ ಅಂತ. ಸರ್, ಮೊದಲನೇದಾಗಿ ಈ ರೀತಿ ಸಿಲಿಂಡರ್ ಇಶ್ಯೂ ಆಗ್ತಾ ಇದೆ, ನೀವು ಯಾವ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಾ? ಕಟ್ಟಿಗೆ ಒಲೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಇವತ್ತು ಒಂದಿನ ನಮ್ಮಲ್ಲಿ ಗ್ಯಾಸ್ ಇದೆ, ಇನ್ನು ಸಂಜೆ ಬರ್ತಿದ್ದ ಅಂತ ಹೇಳ್ತಾ ಇದ್ದಾರೆ, ಇನ್ನು ಬಂದಿಲ್ಲ. ನಾಳೆಯಿಂದ ಮಾಡೋದಿದ್ರೆ ನಾವು ಬೆಳಿಗ್ಗೆ ಫಸ್ಟ್ ಟೈಮ್ ಏನ್ ಬೇಕು ಅಷ್ಟೇ ಮಾಡೋದು. ನಾರ್ತ್ ಚೈನೀಸು ಅದೆಲ್ಲ ಬಂದ್ ಮಾಡಿದ್ದೇವೆ. ಪೂರಿ ಅದೆಲ್ಲ ಅಂತದ ಐಟಮ್ ಏನು ನಮಗೆ ಇಮಿಡಿಯೇಟ್ ಸಿಗ್ತದೆ ಆ ಐಟಮ್ ಮಾತ್ರ, ಬೆಳಿಗ್ಗೆ ಫಸ್ಟ್ ಟೈಮ್ ಆಗುವ ಐಟಮ್ ಅನ್ನು ಮಾತ್ರ ಮಾಡ್ತಾ ಇದ್ದೇವೆ. ಸರ್, ಈಗ ಗ್ಯಾಸ್ ನಿಮ್ಗೆ ಮುಂಚೆ ಎಷ್ಟು ಬರ್ತಾ ಇತ್ತು ಸಿಲಿಂಡರ್ಗಳು, ಇವಾಗ ಎಷ್ಟು ಬರ್ತಾ ಇದೆ, ಏನ್ ಡಿಫರೆನ್ಸ್ ಇದೆ ಪ್ರಮುಖವಾಗಿ? ಮುಂಚೆ ನಮಗೆ 3 ಕಮರ್ಷಿಯಲ್ ಬರ್ತಾ ಇದೆ, ಈಗ ಕೊಡ್ತಾ ಇಲ್ಲ. ಒಂದು ಸಿಗ್ತಾ ಇದೆ, ಆದ್ರೆ ಸಿಕ್ಕಿದ್ರೆ ಒಂದು ತುಂಬಾ ಸರಿ ಕೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಸಿಗ್ತಾ ಇದೆ, ಇಲ್ಲ ಅಂದ್ರೆ ಇಲ್ಲ. ನೋಡ್ಬೇಕು, ಇನ್ನು ಕೊಡ್ತೀನಂತ ಹೇಳ್ತಾ ಇದ್ದಾರೆ, ಇನ್ನು ಬರ್ತಾನೆ ಇಲ್ಲ ಗ್ಯಾಸು. ಅದಕ್ಕೆ ನಮ್ಗೆ ಏನ್ ಮಾಡೋದಂತ ಗೊತ್ತಾಗಿಲ್ಲ. ಪರ್ಯಾಯ ವ್ಯವಸ್ಥೆನೆ ಮಾಡ್ಕೊಂಡಿದ್ದೀರಾ, ಸೌದೆ ಒಲೆ ವ್ಯವಸ್ಥೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸೌದೆ ಒಲೆ, ಈಗ ಸೌದೆಗೂ ರೇಟ್ ಜಾಸ್ತಿ ಆಗಿದೆ. ಈಗ ಸೌದೆ ಇಮಿಡಿಯೇಟ್ ಬೇಕಂದ್ರೆ ಅವರು ಕೊಡ್ತಾ ಇಲ್ಲ. ನಮಗೆ ಏನ್ ಮಾಡೋದಂದ್ರೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕರೆಂಟಿಂದು ಟೀ ಕಾಫಿಗೆಲ್ಲ ಕರೆಂಟಿನ ವ್ಯವಸ್ಥೆ ಮಾಡ್ಕೋಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ರೈಸ್ ಬಾತು ಅಂತ ಐಟಮ್ ಅನ್ನು ಮಾತ್ರ ನಾವು ಸೌದೆ ಒಲೆಯಲ್ಲಿ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಹೋಟೆಲ್ ಬಂದ್ ಮಾಡಿದ್ರೆ ನಮ್ಮ ಇರುವ ಸ್ಟಾಪಿಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಶ್ರುತಿ, ನೋಡಿದ್ರಲ್ಲ, ಏನು ದೊಡ್ಡ ದೊಡ್ಡ ಹೋಟೆಲ್ಗಳ ಏನು ಅಂಗಡಿಗಳನ್ನ ಮುಚ್ಚಿ ಅಥವಾ ಬಾಗಿಲನ್ನ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಈ ಒಂದು ಹೋಟೆಲ್ ಏನಿದೆ, ಇವರು ಸಾಕಷ್ಟು ರೀತಿಯ ಒಳ್ಳೆ ಸರ್ವಿಸ್ ಗಳನ್ನ ಜನರಿಗೆ ಕೊಡಬೇಕು ಅನ್ನುವ ಒಂದು ಆಶಯದಿಂದ ಹೋಟೆಲ್ ನಡೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕಾದು ನೋಡಬೇಕಾಗಿದೆ. ಒಂದು ರೀತಿಯಲ್ಲಿ ಸಿಲಿಂಡರ್ ಅಭಾವ ಕಡಿಮೆ ಆಗಿದ್ದೆ ಆದ್ರೆ ಖಂಡಿತವಾಗಿಯೂ ಮೊದಲನೇ ರೀತಿಯಲ್ಲಿ ಎಲ್ಲ ಹೋಟೆಲ್ಗಳು ಕೆಲಸವನ್ನ ಮಾಡುತ್ತೆ ಅನ್ನೋದು ಸದ್ಯದ ಮಾಹಿತಿ. ಶ್ರುತಿ, ಓಕೆ ಗಿರೀಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ನೇರವಾಗಿ ಮೆಜೆಸ್ಟಿಕ್ ಬಳಿಯಿಂದ ನಮ್ಮ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಸಿದ್ಧರಾಗಿದ್ದಾರೆ. ಸಂಗಮೇಶ್, ಮೆಜೆಸ್ಟಿಕ್ ಅಂದ್ರೆ ಬೆಂಗಳೂರಿನ ಹೃದಯ ಭಾಗ, ರಾಜ್ಯ ಅಲ್ಲ ದೇಶದಿಂದ ಕೂಡ ಸಾಕಷ್ಟು ಜನ ಪ್ರಯಾಣಿಕರು ಬಂದು ವಾಸ ಮಾಡೋದು, ಓಡಾಡೋದು ಎಲ್ಲ ಕೂಡ ಅದೇ ಪ್ರಮುಖ ಸ್ಥಳ. ಹಾಗಾಗಿ ಅಲ್ಲಿ ಬರುವಂತಹ ಪ್ರಯಾಣಿಕರಿಗೆ ನೆಚ್ಕೊಂಡಿರೋದೇ ಹೋಟೆಲ್ಗಳು. ಹೆಂಗಿದೆ ಹೋಟೆಲ್ಗಳ ಪರಿಸ್ಥಿತಿ? ನಿನ್ನೆ ಕ್ಲೋಸ್ ಆಗ್ಬಿಟ್ಟಿತ್ತು ಬಹುತೇಕ ಹೋಟೆಲ್ಗಳು ಮೆಜೆಸ್ಟಿಕ್ ಸುತ್ತಮುತ್ತ, ಈಗಲೂ ಹಂಗೆ ಇದೆಯಾ ಪರಿಸ್ಥಿತಿ? ಶ್ರುತಿ, ಈಗಾಗಲೇ ಕಳೆದ 2 ದಿನಗಳಿಂದ ಸಿಲಿಂಡರ್ ಗಳನ್ನ ಕೊರತೆ ಉಂಟಾಗಿ ಗ್ರಾಹಕರಿಗೆ ಒಂದು ಶಾಕ್ ಅನ್ನ ಎದುರಾಗಿತ್ತು. ಜೊತೆಗೆ ಹೋಟೆಲ್ ಮಾಲೀಕರು ಕೂಡ ಹೈರಾಣ ಆಗ್ತಾ ಇದ್ರು. ಇವತ್ತು 3ನೇ ದಿನದಿಂದ ಗ್ಯಾಸ್ ಸಿಲಿಂಡರ್ ಕೊರತೆ ವಿಚಾರ ಕಾಲಿಟ್ಟಿದೆ. ನಾವು ಇವತ್ತು ಮೆಜೆಸ್ಟಿಕ್ ನಲ್ಲಿರುವ ಒಂದು ಸ್ವಾಸ್ಥ್ಯ ಕೆಫೆಯಲ್ಲಿ ಇದ್ದೇವೆ. ಇಲ್ಲಿ ದಿನನಿತ್ಯ ನೂರಾರು ಗ್ರಾಹಕರು ಬಂದು ತಮ್ಮ ಇಷ್ಟವಾದ ತಿಂಡಿ ತಿನಿಸುಗಳನ್ನ ಖರೀದಿ ಮಾಡಿ ಸೇವನೆ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವತ್ತು ಟೀ ಕಾಫಿ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಪ್ರತಿನಿತ್ಯ 20 ರೂಪಾಯಿ ಇರ್ತಾ ಇದ್ದ ಟೀ ಕಾಫಿ ಬೆಲೆ ಇವತ್ತು 5 ರೂಪಾಯಿ ಹೆಚ್ಚಳ ಮಾಡಿ 25 ರೂಪಾಯಿಗೆ ಏರಿಕೆ ಮಾಡಿ ಗ್ರಾಹಕರಿಗೆ ಶಾಕ್ ಕೊಟ್ಟಿದ್ದಾರೆ. 5 ರೂಪಾಯಿನ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಲು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಜೊತೆಗೆ ಇನ್ನೂ ಗ್ಯಾಸ್ ಸಿಲಿಂಡರ್ ಗಳ ಕೊರತೆಯನ್ನ ಉಂಟಾದ್ರೆ ಮುಂದಿನ ದಿನಗಳಲ್ಲಿ ಮಾಡುವ ಸಾಧ್ಯತೆ, ಇನ್ನು ಬ್ರೇಕ್ಫಾಸ್ಟ್ ನ ಐಟಮ್ ಏನಿರುತ್ತೆ, ಇಡ್ಲಿ, ದೋಸೆ, ರವೆ ಉಡೆ, ಹೀಗೆ ವಿವಿಧ ರೀತಿಯ ಒಂದು ಬ್ರೇಕ್ಫಾಸ್ಟ್ ಐಟಮ್ ಗಳನ್ನ ಕೂಡ ಬೆಲೆ ಏರಿಕೆ ಮಾಡುವ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲು ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಇಲ್ಲಿ ಮೆಜೆಸ್ಟಿಕ್ ಆದ್ಮೇಲೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಬೇರೆ ಬೇರೆ ಇಲಾಖೆಯ ಕೆಲಸಕ್ಕಾಗಿ ಬರ್ತಾರೆ. ಒಂದು ಟೀ ಕಾಫಿಯನ್ನ ಕುಡಿಬೇಕಾದ್ರೆ 5 ರೂಪಾಯಿ ಜಾಸ್ತಿ ಕೊಡ್ಬೇಕಲ್ಲ ಅಂತ ಒಂದು ಗ್ರಾಹಕರು ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ ಸಂಗಮೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಗಿರೀಶ್ ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ವಾಸ್ತವ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲೇ ಹೆಚ್ಚು ಕಡಿಮೆ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 8,000ಕ್ಕೂ ಹೆಚ್ಚು ಹೋಟೆಲ್ಗಳು, ಅದರಲ್ಲಿ ಅರ್ಧಕ್ಕರ್ಧ ಆಲ್ರೆಡಿ ಕ್ಲೋಸ್ ಆಗ್ಬಿಟ್ಟಿದೆ ಅಂತ, ನಡ್ಸಕ್ಕಾಗ್ತಾ ಇಲ್ಲ ಅಂತ. ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಇದ್ರೂ ಕೂಡ ಈಗ 1-2 ತಿಂಡಿ ಸಿಗಬಹುದು, ತದನಂತರದಲ್ಲಿ ಅದು ಕೂಡ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ.